ಶೋಷಿತರು, ಬಡವರು, ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಆದರೆ ನೀವು ಗ್ಯಾರಂಟಿ ಒಂದು ಕಡೆ ಕೊಟ್ಟಿದ್ದೀರಿ ಸರಿ, ಆದರೆ ನಿರಂತರವಾದಂಥ ಬೆಲೆ ಏರಿಕೆಗಳಾಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಮೆಟ್ರೋದು 105%ನಷ್ಟು ಬೆಲೆ ಏರಿಕೆ ಆಗಿದೆ. ಸಾಕಷ್ಟು ಟೀಕೆಗಳು. ಯಾರಪ್ಪ ಮೆಟ್ರೋದು ಏರಿಸಿರೋದು? ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ? ನೀವು ಲೆಟರ್ ಬರೆದಿದ್ದಕ್ಕೆ ಅದು ಸಮಿತಿ ರಚನೆ ಆಗಿದೆ ನೋಡಿ. ಇವ್ರು ಯಾಕೆ ಮಾಡಬೇಕು ಮತ್ತೆ? ಮತ್ತು ಡಾಲರ್ ರೇಟ್ ಯಾಕೆ 87 ರೂಪಾಯಿ ಹೋಯಿತು? ಅದಕ್ಕೆ ರಾಜ್ಯ ಸರ್ಕಾರ ಮಾಡೋರ? ಇವೆಲ್ಲ ಏನಿದೆ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಇಟ್ ಇಸ್ ಅ ವರ್ಲ್ಡ್ ಫೆನಾಮಿನಾ ಅಂತ ಕೆಲವು ಜನ ನೀವೇ ಹೇಳ್ತೀರಿ. ವರ್ಲ್ಡ್ ಫೆನಾಮಿನಾ ಅಂತೇಳಿ. ನಾನು 92ನಲ್ಲಿ ಫಾರಿನ್ಗೆ ಹೋದಾಗ 20 ರೂಪಾಯಿ ಇತ್ತು $1. ಈಗ 87 ರೂಪಾಯಿ ಇತ್ತು. ಯಾರಿಗೆ ನಾವು ಬ್ಲೇಮ್ ಮಾಡಬೇಕು? ಇದರಿಂದ ಮೆಟ್ರೋದು ರೇಟ್ ಜಾಸ್ತಿ ಮಾಡೋದು, ಬಸ್ಸಿನ ರೇಟ್ ಜಾಸ್ತಿ ಮಾಡೋದು, ಇವೆಲ್ಲ ಏನು ನಿರಂತರವಾಗಿ ನಡೀತವೆ ಪ್ರಕ್ರಿಯೆಗಳು. ಆದರೆ ಜನಗಳಿಗೆ ಪ್ರಾರಂಭದಲ್ಲಿ ಈಗ ಡೀಸಲ್ಲು ಪೆಟ್ರೋಲು 100 ರೂಪಾಯಿ ಆಗೋಯ್ತಪ್ಪ. ನಾನು ಮೋಟರ್ ಸೈಕಲ್ ಮಡಗಿದ್ದಾಗ 75 ಪೈಸೆ ಡೀಸಲ್ಲು, ₹1.10 ಪೆಟ್ರೋಲ್ ಇತ್ತು. ಇವತ್ತೆಷ್ಟಿದೆ? ನಾನು ಫಸ್ಟ್ ಮೋಟರ್ ಸೈಕಲ್ ಇದ್ದಾಗ ₹1.10, 74 75 ಪೈಸೆ ಡೀಸಲ್ಲು. ನೋಡಿ, ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಸೆಂಟ್ರಲ್ನವ್ರು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡ್ತಾರೆ ಅಂತಕ್ಕಂಥದ್ದು, ಮತ್ತು ಬೆಲೆ ಏರಿಕೆ ಮಾಡ್ತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡ್ತಾನೆ ಅಂತಲೂ ಭಾವನೆ ಮಾಡಬಾರ್ದು. ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಇಟ್ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಈಗ ನಿಮ್ಮ ಕ್ರೂಡ್ ಆಯಿಲ್ ರೇಟ್ ಎಷ್ಟಿದೆ? ಒಂದು ಕಾಲದಲ್ಲಿ $6 ಒಂದು ಬ್ಯಾರಲ್ ಇತ್ತು. ಒಂದು ಸರಿ 30, ಒಂದು ಸರಿ $110 ಹೊರಟೋಯ್ತು. ಈಗ ಕಡಿಮೆ ಆಗ್ತಾನೆ ಬರ್ತದೆ. ಹಾಗೆ ವರ್ಲ್ಡ್ ಮಾರ್ಕೆಟ್ ಮೇಲೆ ಕೆಲವು ಡಿಪೆಂಡ್ ಆಗ್ತವೆ, ಪೆಟ್ರೋಲ್, ಡೀಸೆಲ್ ಅಂತವೆಲ್ಲ. ಇವೆಲ್ಲ ಬೆಲೆ ಏರಿಕೆ ಅಂತಕ್ಕಂಥದ್ದನ್ನು, ಆದರೆ ಯಾವುದೇ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು ಅಂತಕ್ಕಂಥ ಫೆನಾಮಿನ ಒಪ್ಕೋತೀನಿ. ಜನಸಾಮಾನ್ಯರಿಗೆ ಜೀವನಕ್ಕೆ ಹೊರೆ ಆಗಬಾರ್ದು. ಈಗ ಕೆಲವು 100% ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿದೆ. ಅವೆಲ್ಲ ಮಾಡಬಾರ್ದು. ಎಷ್ಟು ಅಗತ್ಯತೆ ಇರ್ತದೆ ಅವರು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ನಾಮಿನಲ್ ಆಗಿ ಏನಾದರೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ಬೋದು. 100% ಜಾಸ್ತಿ ಮಾಡೋವಂಥದ್ದು ಇವೆಲ್ಲ ಇದೆಯಲ್ಲ, ಅದು ಏನಿದೆ ಈ ಸ್ಯಾಲ್ರಿಡ್ ಪೀಪಲ್ಲು ಅವರು ಯಾವ್ಯಾವುದಕ್ಕೆ ಒಂದು ತಿಂಗಳಲ್ಲಿ ಎಷ್ಟೆಷ್ಟು ಖರ್ಚು ಬರ್ತದೆ ಅಂತೇಳಿ ಅವ್ರದ್ದೊಂದು ಪ್ಲ್ಯಾನ್ ಇರ್ತದೆ. ಇದೆಲ್ಲ ಅಪ್ಸೆಟ್ ಆಗ್ತದೆ. ಅದು ಇಲ್ಲ, ಈಗೇನೋ ಮಹೇಶ್ವರ ರಾವ್ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನೋಡೋಣ ಫೈನಲಿ ವಾಟ್ ವಿಲ್ ಕಮ್ ಔಟ್. ನೋಡೋಣಪ್ಪ ಅದೇನು ಪ್ರೋಸೆಸ್ ಫಾಲೋ ಮಾಡ್ತಾರೆ. ಬಿಕಾಸ್ ಮೆಟ್ರೋ ಇದೆಯಲ್ಲ, ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಇಂಡಿಪೆಂಡೆಂಟು ಕೇಂದ್ರ ಸರ್ಕಾರದ ಎಲ್ಲ ತೀರ್ಮಾನಕ್ಕೂ ನೀವು ಆಕ್ಷೇಪ ಮಾಡ್ತೀರಿ, ಆದರೆ ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಮೌನವಾಗಿದೆ. ಇಲ್ಲ ರೀ, ರಾಜ್ಯ ಸರ್ಕಾರನೂ ಕೂಡ ರಿಯಲಿಸ್ಟಿಕ್ ಆಗಿರಬೇಕು. ಇವ್ರದೇನೇ ಎನೌನ್ಸ್ಮೆಂಟು ಅಂತೇಳಿ ಅವರು ಹೇಳಿದ್ದಾರೆ. ಮತ್ತೆ ಅವ್ರು ಹೆಂಗೆ ಸಹಮತ ವ್ಯಕ್ತ ಮಾಡಿದ್ರು ಅಂತ ಹೇಳ್ತೀರಿ ನೀವು? ಈಗ ಖಾರವಾಗಿ ಬರೆದ್ರು ಅಷ್ಟೇ, ಸ್ವೀಟಾಗಿ ಬರೆದ್ರು ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಇನ್ನೂ ಹೇಳ್ಬೇಕಂದ್ರೆ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದ್ರೆ ವಾಪಸ್ ಉತ್ತರ ಬರೆಯೋದಿಲ್ಲ. ಈ ರೀತಿ ವ್ಯವಸ್ಥೆ ಫೆಡರಲ್ ಸಿಸ್ಟಮಲ್ಲಿ ಈ ಥರದ ವ್ಯವಸ್ಥೆ ಇದು ಬಹಳ ತಪ್ಪು ಸಂದೇಶಗಳನ್ನು ಕಳಿಸುತ್ತೆ. ನೀವು ಶೋಷಿತರು, ಬಡವರು, ಹಿಂದುಳಿದವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಆದರೆ ನೀವು ಗ್ಯಾರಂಟಿ ಒಂದು ಕಡೆ ಕೊಟ್ಟಿದ್ದೀರಿ ಸರಿ, ಆದರೆ ನಿರಂತರವಾದಂಥ ಬೆಲೆ ಏರಿಕೆಗಳಾಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಮೆಟ್ರೋದು 105%ನಷ್ಟು ಬೆಲೆ ಏರಿಕೆ ಆಗಿದೆ. ಸಾಕಷ್ಟು ಟೀಕೆಗಳು. ಯಾರಪ್ಪ ಮೆಟ್ರೋದು ಏರಿಸಿರೋದು? ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ? ನೀವು ಲೆಟರ್ ಬರೆದಿದ್ದಕ್ಕೆ ಅದು ಸಮಿತಿ ರಚನೆ ಆಗಿದೆ. ನೋಡಿ, ಇವ್ರು ಯಾಕೆ ಮಾಡಬೇಕು ಮತ್ತೆ? ಮತ್ತು ಡಾಲರ್ ರೇಟ್ ಯಾಕೆ 87 ರೂಪಾಯಿ ಹೋಯಿತು? ಅದಕ್ಕೆ ರಾಜ್ಯ ಸರ್ಕಾರ ಮಾಡೋರ? ಇವೆಲ್ಲ ಏನಿದೆ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಇಟ್ ಇಸ್ ಅ ವರ್ಲ್ಡ್ ಫೆನಾಮಿನಾ ಅಂತ ಕೆಲವು ಜನ ನೀವೇ ಹೇಳ್ತೀರಿ. ವರ್ಲ್ಡ್ ಫೆನಾಮಿನಾ ಅಂತೇಳಿ. ನಾನು 92ನಲ್ಲಿ ಫಾರಿನ್ಗೆ ಹೋದಾಗ 20 ರೂಪಾಯಿ ಇತ್ತು $1. ಈಗ 87 ರೂಪಾಯಿ ಇತ್ತು. ಯಾರಿಗೆ ನಾವು ಬ್ಲೇಮ್ ಮಾಡಬೇಕು? ಇದರಿಂದ
ಮೆಟ್ರೋದು ರೇಟ್ ಜಾಸ್ತಿ ಮಾಡೋದು, ಬಸ್ಸಿನ ರೇಟ್ ಜಾಸ್ತಿ ಮಾಡೋದು, ಇವೆಲ್ಲ ಏನು ನಿರಂತರವಾಗಿ ನಡೀತವೆ ಪ್ರಕ್ರಿಯೆಗಳು. ಆದರೆ ಜನಗಳಿಗೆ ಪ್ರಾರಂಭದಲ್ಲಿ ಈಗ ಡೀಸಲ್ಲು ಪೆಟ್ರೋಲು 100 ರೂಪಾಯಿ ಆಗೋಯ್ತಪ್ಪ. ನಾನು ಮೋಟ್ರ್ ಸೈಕಲ್ ಮಡಗಿದ್ದಾಗ 75 ಪೈಸೆ ಡೀಸಲ್ಲು, 1 ರೂಪಾಯಿ 10 ಪೈಸೆ ಪೆಟ್ರೋಲ್ ಇತ್ತು. ಇವತ್ತೆಷ್ಟಿದೆ? ನಾನು ಫಸ್ಟ್ ಮೋಟ್ರ್ ಸೈಕಲ್ ಇದ್ದಾಗ 1 ರೂಪಾಯಿ 10 ಪೈಸೆ, 74 75 ಪೈಸೆ ಡೀಸಲ್ಲು. ನೋಡಿ, ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಸೆಂಟ್ರಲ್ನವ್ರು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡ್ತಾರೆ ಅಂತಕ್ಕಂಥದ್ದು, ಮತ್ತು ಬೆಲೆ ಏರಿಕೆ ಮಾಡ್ತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡ್ತಾನೆ ಅಂತಲೂ ಭಾವನೆ ಮಾಡಬಾರ್ದು. ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಇಟ್ ಹ್ಯಾಸ್ ಬಿಕಮ್ ವರ್ಲ್ಡ್ ಫೇಮಸ್. ಈಗ ನಿಮ್ಮ ಕ್ರೂಡ್ ಆಯಿಲ್ ರೇಟ್ ಎಷ್ಟಿದೆ? ಒಂದು ಕಾಲದಲ್ಲಿ $6 ಒಂದು ಬ್ಯಾರಲ್ ಇತ್ತು. ಒಂದು ಸರಿ 30, ಒಂದು ಸರಿ $110, $110 ಹೊರಟೋಯ್ತು. ಈಗ ಕಡಿಮೆ ಆಗ್ತಾನೆ ಬರ್ತದೆ. ಹಾಗೆ ವರ್ಲ್ಡ್ ಮಾರ್ಕೆಟ್ ಮೇಲೆ ಕೆಲವು ಡಿಪೆಂಡ್ ಆಗ್ತವೆ, ಪೆಟ್ರೋಲ್ ಡೀಸೆಲ್ ಅಂತವೆಲ್ಲ. ಇವೆಲ್ಲ ಬೆಲೆ ಏರಿಕೆ ಅಂತಕ್ಕಂಥದ್ದನ್ನು, ಆದರೆ ಯಾವುದೋ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು ಅಂತಕ್ಕಂಥ ಫೆನಾಮಿನ ಒಪ್ಕೋತಿಲ್ಲ. ಜನಸಾಮಾನ್ಯರಿಗೆ ಜೀವನಕ್ಕೆ ಹೊರೆ ಆಗಬಾರ್ದು. ಈಗ ಕೆಲವು 100% ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿದೆ. ಅವೆಲ್ಲ ಮಾಡಬಾರ್ದು. ಎಷ್ಟು ಅಗತ್ಯತೆ ಇರ್ತದೆ ಅವರು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ನಾಮಿನಲ್ ಆಗಿ ಏನಾದರೂ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ಬೋದು. 100% ಜಾಸ್ತಿ ಮಾಡೋವಂಥದ್ದು ಇವೆಲ್ಲ ಇದೆಯಲ್ಲ, ಅದು ಏನಿದೆ, ಈ ಸ್ಯಾಲ್ರಿಡ್ ಪೀಪಲ್ಲು ಅವರು ಯಾವ್ಯಾವುದಕ್ಕೆ ಒಂದು ತಿಂಗಳಲ್ಲಿ ಎಷ್ಟೆಷ್ಟು ಖರ್ಚು ಬರ್ತದೆ ಅಂತೇಳಿ ಅವ್ರದ್ದೊಂದು ಪ್ಲ್ಯಾನ್ ಇರ್ತದೆ. ಇದೆಲ್ಲ ಅಪ್ಸೆಟ್ ಆಗ್ತದೆ. ಅದು ಇಲ್ಲ, ಈಗೇನೋ ಮಹೇಶ್ವರರಾವ್ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಅವ್ರು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಾವು ಚೇಂಜ್ ಮಾಡಲ್ಲ, ಎಲ್ಲವೂ 5 ರೂಪಾಯಿ 10 ರೂಪಾಯಿ ಅದ್ರಲ್ಲಿ ಚೇಂಜ್ ಆಗುತ್ತೆ ಅಂತ. ನೋಡೋಣ ಫೈನಲಿ ವಾಟ್ ವಿಲ್ ಕಮ್ ಔಟ್. ಅಲ್ಲ ಸರ್, ಅದರಿಂದ ಈಗ ಯಾವುದೋ ಒಂದು ಸಮಿತಿ ಮಾಡುತ್ತೆ, ಸರಿ, ಕೇಂದ್ರ ಸರ್ಕಾರದವರು ಇರ್ತಾರೆ, ರಾಜ್ಯ ಸರ್ಕಾರದವರು ಇರ್ತಾರೆ, ಅದಕ್ಕೊಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಅವ್ರು 100% 50% ನೀವು ಕೊಡೋದಾದ್ರೆ ಒಂದು ಸಮಿತಿ ಅದಕ್ಕೊಬ್ಬರು ನಿವೃತ್ತ ಜಡ್ಜು ಹಿಂಗೆಲ್ಲ ಕೊಡ್ಬೋದು. ನೋಡೋಣಪ್ಪ ಅದೇನು ಪ್ರೋಸೆಸ್ ಫಾಲೋ ಮಾಡ್ತಾರೆ. ಬಿಕಾಸ್ ಮೆಟ್ರೋ ಇದೆಯಲ್ಲ, ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಇಂಡಿಪೆಂಡೆಂಟು ಕೇಂದ್ರ ಸರ್ಕಾರದ ಎಲ್ಲ ತೀರ್ಮಾನಕ್ಕೂ ನೀವು ಆಕ್ಷೇಪ ಮಾಡ್ತೀರಿ, ಆದರೆ ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಮೌನವಾಗಿದೆ. ಇಲ್ಲ ರೀ, ರಾಜ್ಯ ಸರ್ಕಾರನೂ ಕೂಡ ರಿಯಲಿಸ್ಟಿಕ್ ಆಗಿರಬೇಕು. ಇವ್ರದ್ದೇನೇ ಎನ್ಹಾನ್ಸ್ಮೆಂಟು ಅಂತೇಳಿ ಅವರು ಹೇಳಿದ್ದಾರೆ. ಮತ್ತೆ ಅವ್ರು ಹೆಂಗೆ ಸಹಮತ ವ್ಯಕ್ತ ಮಾಡಿದ್ರು ಅಂತ ಹೇಳ್ತೀರಿ ನೀವು. ಈಗ ಖಾರವಾಗಿ ಬರೆದ್ರು ಅಷ್ಟೇ, ಸ್ವೀಟಾಗಿ ಬರೆದ್ರು ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಇನ್ನೂ ಹೇಳ್ಬೇಕಂದ್ರೆ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದ್ರೆ ವಾಪಸ್ ಉತ್ತರ ಬರೆಯೋದಿಲ್ಲ. ಈ ರೀತಿ ವ್ಯವಸ್ಥೆ ಫೆಡರಲ್ ಸಿಸ್ಟಮಲ್ಲಿ ಈ ಥರದ ವ್ಯವಸ್ಥೆ ಇದು ಬಹಳ ತಪ್ಪು ಸಂದೇಶಗಳನ್ನು ಕಳಿಸುತ್ತೆ.